ನನ್ನ ಹೆಸರು ಜಯಶೀಲ. ನಾನು ವೃತ್ತಿಪೂರ ಭಾರತೀಯ ವಾಯುಸೇನೆಯಲ್ಲಿ 10 ವರ್ಷ ಸೇವೆ ಸಲ್ಲಿಸಿದ್ದೇನೆ, ಎಕ್ಸ್ ಇಂಡಿಯನ್ ಏರ್ಫೋರ್ಸ್ ಆಫೀಸರ್. ಅದಾದ ನಂತರ ಈಗ ಒಂದು ಪ್ರೈವೇಟ್ ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ನಾನು ಒಬ್ಬ ಯೋಗ ತರಬೇತಿದಾರೆ, ಅಂದ್ರೆ ಯೋಗ ಟ್ರೈನರ್. ಅದಾದ್ಮೇಲೆ ನಾನು ರೇಖಿ ಹೀಲರ್ ಮತ್ತೆ ಅಡ್ವಾನ್ಸ್ಡ್ ಪ್ರಾಣಿಕ್ ಹೀಲರ್. ಸದ್ಯಕ್ಕೆ ಹಿಪ್ನೋಥೆರಪಿಸ್ಟ್ ಕೂಡ ಆಗಿದ್ದೇನೆ, ಕಲಿತಾ ಇದ್ದೀನಿ ಇನ್ನು. ಸೊ ಇದೆಲ್ಲ ಏನು ಅಂದ್ರೆ ಒಂದು ಎನರ್ಜಿ. ನಾವು ಹೀಲಿ ಅಂದಿದ ತಕ್ಷಣ ಇಟ್ ಇಸ್ ನಾಟ್ ಎನಿಥಿಂಗ್ ಬಟ್ ಇಟ್ ಡೀಲ್ಸ್ ವಿತ್ ಎನರ್ಜಿ ಅಂಡ್ ಫ್ರೀಕ್ವೆನ್ಸಿ. ನಾವ್ ಒಂದ್ ಮಾತಾಡ್ತಾ ಇರ್ಬೋದು, ಇದ್ರೊಂದು ಎನರ್ಜಿ ಇರತ್ತೆ. ನಾವೇನೋ ಊಟ ಮಾಡ್ಬೋದು, ಅದ್ರಲ್ಲಿ ಎನರ್ಜಿ ಇರತ್ತೆ. ನಾವು ಥಾಟ್ಸ್ ಇರ್ಬೋದು, ಅದು ಎನರ್ಜಿ ಇರತ್ತೆ. ಸೊ ನಾವು ಯಾವ ಎನರ್ಜಿನಲ್ಲಿ ಕೆಲಸ ಮಾಡ್ತೀವಿ ಅದು ನಮ್ಮ ಬಾಡಿ ಮೈಂಡ್ ನ ತುಂಬಾನೇ ಎಫೆಕ್ಟ್ ಮಾಡುತ್ತೆ. ಸೊ ನಾನು ಫಸ್ಟ್ ಆಫ್ ಆಲ್ ಪ್ರೀತಿ ಅವರಿಗೆ ಥ್ಯಾಂಕ್ಸ್ ಹೇಳಬೇಕು. ನನ್ಗೆ ಹೀಲಿ ಇಂಟ್ರೊಡ್ಯೂಸ್ ಮಾಡಿದ್ದೆ ಅವರು. ಇಂಟ್ರೊಡ್ಯೂಸ್ ಮಾಡಿದಾಗ ನನಗೆ ಅಂತ ಏನು ಅಂತ ಇಶ್ಯೂಸ್ ಅನ್ನೋದಿರ್ಲಿಲ್ಲ. ಕೆಲವ್ರು ಅನ್ಕೊಳ್ತಾರೆ, ನಾವೆಲ್ಲ ಚೆನ್ನಾಗೇ ಇದೀವಿ, ಹೀಲಿ ಅದಕ್ ಬೇಕು ಅಂತ. ಇಲ್ಲ, ಹೀಲಿ ಲೈಫ್ ಅನ್ನ ಇನ್ನೂ ಚೆನ್ನಾಗಿ ಮಾಡ್ತಾ ಮಾಡ್ತಾ ಹೋಗುತ್ತೆ. ಸೊ ನಾನ್ ಹೀಲಿ ತಗೊಂಡಾಗ ಅಂತ ಇಶ್ಯೂಸ್ ಏನಿರ್ಲಿಲ್ಲ, ಬಟ್ ತಗೊಂಡೆ. ನನ್ಗೆ ತುಂಬಾ ಇಂಟ್ರೆಸ್ಟ್ ಆಯ್ತು, ಇದು ಹೇಗಿದು ಎನರ್ಜಿ ಫ್ರೀಕ್ವೆನ್ಸಿ ಮೂಲಕ ಹೇಗ್ ಕೆಲಸ ಮಾಡತ್ತೆ ಅಂತ ತಗೊಂಡೆ. ನಾನ್ ತಗೊಂಡು ಸುಮಾರು ಒಂದು 6-7 ತಿಂಗಳಾಗಿದೆ. ಸ್ವಲ್ಪ ಸಣ್ಣ ಇಶ್ಯೂ ನನಗೆ ಏನಿತ್ತು ಅಂತಂದ್ರೆ, ನನಗೆ ಹೀಲ್ ಪೇನ್, ಹಿಮ್ಮಡಿಯಲ್ಲಿ ತುಂಬಾ ನೋವಿತ್ತು. ಎಷ್ಟು ನೋವು ಅಂತಂದ್ರೆ ಅದು ಒಂದ್ ಕಾಲಲ್ಲಿ ನಿಂತು ಅಡಿಗೆ ಮಾಡ್ಬೇಕಿತ್ತು, ಆತರ ಒಂದು ವಿಪರೀತ ನೋವಿತ್ತು. ಹೀಲಿ ಯೂಸ್ ಮಾಡಿದೆ. ಒಂದ್ 5-6 ದಿನಗಳಲ್ಲಿ ನನಗೆ ಆ ನೋವು ಸಂಪೂರ್ಣವಾಗಿ ಕಡಿಮೆ ಆಯ್ತು. ಅವಾಗ ನಂಗೆ ಸ್ವಲ್ಪ ನಂಬಿಕೆ ಬರಕ್ ಶುರುವಾಯ್ತು, ಏನಿದು ಪರವಾಗಿಲ್ವಲ್ಲ ಅಂತ. ಆಮೇಲೆ ನಾನು ತಗೊಂಡಿರುವಂತದ್ದು ಪ್ರೊಫೆಷನಲ್ ಎಡಿಷನ್ ಆದ್ರಿಂದ ಈ ಬ್ಯಾಕ್ ಫ್ಲವರ್ಸ್, ಬುಷ್ ಫ್ಲವರ್ಸ್ ಅದೆಲ್ಲಾನು ಸ್ವಲ್ಪ ಸ್ವಲ್ಪವಾಗಿ ಹಂತವಾಗಿ ಉಪಯೋಗಿಸ್ತಾ ಬಂದೆ. ಸೊ ನನ್ನ ಒಂದು ಮೆಡಿಟೇಟಿವ್ ಪ್ರಾಸೆಸ್ಗೆ ತುಂಬಾ ಹೆಲ್ಪ್ ಆಯ್ತು. ಬಿಕಾಸ್ ಐ ಡೀಲ್ ವಿತ್ ಎನರ್ಜೀಸ್. ಒಂದು ಕಾಮ್ನೆಸ್ ಬರಕ್ ಶುರು ಆಯ್ತು. ಮೈಂಡ್ ಅಲ್ಲಿ ಒಂದು ಇಂಟೆಲೆಕ್ಚುಯಲ್ ಪವರ್ ಅಂತ ಏನ್ ಹೇಳ್ತೀವಿ, ಕನೆಕ್ಷನ್ ವಿತ್ ದ ಗಾಡ್, ಅದು ಸ್ವಲ್ಪ ಸ್ಟ್ರಾಂಗ್ ಆಗ್ತಾ ಬಂತು. ನಿಮ್ಗೆ ತುಂಬಾ ಒಂದು ಮನಸ್ಥಿತಿ ತುಂಬಾ ಶಾಂತವಾಗ್ತಾ ಬಂತು. ಇದು ನನ್ನ ಸ್ಪಿರಿಚುವಲ್ ಇದಲ್ಲಿ. ಮತ್ತೆ ನನ್ನ ಹಸ್ಬೆಂಡ್ ಬಗ್ಗೆ ಹೇಳಕ್ ಇಷ್ಟಪಡ್ತೀನಿ. ಅವ್ರಿಗೆ ಬೆಂಗಳೂರಲ್ಲಿ ಇರೋದ್ರಿಂದ ಸ್ವಲ್ಪ ವೀಸಿಂಗ್ ಪ್ರಾಬ್ಲಮ್ ಇತ್ತು, ಕೋಲ್ಡ್ ಅಥವಾ ಅಸ್ತಮಾ ಅಂತ ಏನ್ ಹೇಳ್ತೀವಿ. ಒಂದ್ ಹೀಲಿ ತಗೊಂಡ್ರೆ ಇಡೀ ಮನೆ ಮಂದಿಗೆಲ್ಲ ಅದು ಉಪಯೋಗ ಆಗತ್ತೆ. ಸೊ ಅವ್ರು ಯೂಸ್ ಮಾಡಕ್ ಶುರು ಮಾಡಿದ್ರು. ಅವ್ರಿಗೂನು ಈಗ ಯಾವ್ದೇ ಸೀಸನ್ ಆಗ್ಲಿ ಆ ಪ್ರಾಬ್ಲಮ್ ಇಲ್ಲ. ಬೆಂಗಳೂರಲ್ಲೇ ಇದ್ರು ಸಹ ಅವರಿಗೆ ವೀಸಿಂಗ್ ಆಗ್ಲಿ ಕೋಲ್ಡ್ ಆಗ್ಲಿ ಈಗ ಬರ್ತಾ ಇಲ್ಲ. ಅದೆರಡನೇದು. ಮೂರನೇದಾಗಿ ನನಗೆ ತುಂಬಾ ಇದು ಬರ್ತಿತ್ತು, ಮೆನಿಸ್ಟ್ರಲ್ ಸೈಕಲ್ ಬಂದಾಗ ಎವ್ರಿ ಮಂತ್ ಸಿಕ್ಕಾಪಟ್ಟೆ ಹೊಟ್ಟೆ ನೋವು, ಅಂದ್ರೆ ತಡಿಲಕ್ಕಾರ್ದಷ್ಟು ಹೊಟ್ಟೆ ನೋವು. ತುಂಬಾ ಡಾಕ್ಟರ್ ತೋರಿಸಿದ್ದೆ, ಟ್ಯಾಬ್ಲೆಟ್ಸ್ ತಗೊಳ್ತಿದ್ದೆ, ಏನು ಕಡಿಮೆ ಆಗ್ತಿರ್ಲಿಲ್ಲ. ಬಟ್ ಈಗ ಒಂದು 4-5 ಮಂತ್ಸ್ ಇಂದ ಹೀಲಿ ಯೂಸ್ ಮಾಡಾದ್ಮೇಲೆ ನಾನು ಯಾವುದೇ ಟ್ಯಾಬ್ಲೆಟ್ ತಗೊಂಡಿಲ್ಲ, ಆರಾಮಾಗಿರ್ತೇನೆ. ಆ ಟೈಮಲ್ಲಿ ಯಾವುದೇ ಡಿಸ್ಕಂಫರ್ಟ್ ಇರ್ಬೋದು, ನೋವಿರ್ಬೋದು, ಯಾವ್ದು ಬರ್ತಾ ಇಲ್ಲ. ಸೊ ಎಲ್ಲಾರ ಮನೆಯಲ್ಲೂ ಹೆಣ್ಮಕ್ಳು ಇರ್ತಾರೆ, ಮಕ್ಳಿರ್ಬೋದು, ಹೆಂಡತಿ ಇರ್ಬೋದು, ತಾಯಿ ಇರ್ಬೋದು, ಅಕ್ಕ ತಂಗಿದಿರಿರ್ಬೋದು. ಇದು ಹೀಲಿ ಅನ್ನೋದೇನಿದೆ ಅಲ್ಲ, ಇದೊಂದು ಗಿಫ್ಟ್ ಆಗತ್ತೆ. ಆ ಟೈಮಲ್ಲಿ ತುಂಬಾ ನೋವಲ್ಲಿ ನರಳ್ತಾರೆ ಅವ್ರಿಗೆ ಈ ತರ ಒಂದು ಗಿಫ್ಟ್ ಕೊಟ್ರಿ ಅಂದ್ರೆ ದಟ್ ಇಸ್ ದ ಬೆಸ್ಟ್ ಗಿಫ್ಟ್ ಯು ಕ್ಯಾನ್ ಗಿವ್ ಟು ಯುವರ್ ಲವ್ಡ್ ಒನ್ಸ್. ನನ್ನ ಮಗನ್ ಬಗ್ಗೆ ಹೇಳಬೇಕು ಇಷ್ಟಪಡ್ತೀನಿ. ಅವನು ಓದೋದ್ರಲ್ಲಿ ಸ್ವಲ್ಪ ಅಷ್ಟು ಫೋಕಸ್ ಇರ್ತಿರ್ಲಿಲ್ಲ. ಅವನಿಗೆ ಲರ್ನಿಂಗ್ ಪ್ರೋಗ್ರಾಮ್ ನಾನು ರನ್ ಮಾಡಕ್ಕೆ ಶುರು ಮಾಡಿದೆ. ಸೊ ಏನೋ ಪಾಸ್ ಆದ್ರೆ ಸಾಕು ಅನ್ನೋ ಅಂತ ಇದ್ದಿದ್ದು ಮಗು ಇವಾಗ ಈಸ್ ಗೆಟಿಂಗ್ 88%. ನನಗೆ ತುಂಬಾನೇ ಖುಷಿ ಕೊಟ್ಟಿದೆ. ಅವ್ನ ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಆಗಿದೆ, ಫೋಕಸ್ ಇಂಪ್ರೂವ್ ಆಗಿದೆ, ಮೆಮೊರಿ ಇಂಪ್ರೂವ್ ಆಗಿದೆ. ಸೊ ಹೀಲಿ ಏನೆಲ್ಲ ಮಾಡ್ಬೋದು ಅನ್ನೋದಕ್ಕೆ ಹೀಲಿ ಯೂಸ್ ಮಾಡಿದ್ರಷ್ಟೇ ಗೊತ್ತಾಗುತ್ತೆ. ಸೊ ಒಂದಾದ್ಮೇಲೆ ಒಂದು ನಮಗೆ ಅದು ಲೈಫ್ ಅಲ್ಲಿ ಒಂದೊಂದೇ ಚಾಪ್ಟರ್ಸ್ ಓಪನ್ ಆಗ್ತಾ ಹೋಗುತ್ತೆ. ಇದನ್ನು ಹೆಲ್ಪ್ ಆಯ್ತು ಅಂತ. ಅಂಡ್ ಅದರ್ ಥಿಂಗ್ ಇಸ್ ರಿಲೇಶನ್ಶಿಪ್ಸ್ ಚೆನ್ನಾಗತ್ತೆ. ನಮ್ ಸುತ್ತಮುತ್ತ ಇರುವಂತಹ ಜನಗಳು ನಮ್ಮನ್ನ ಚೆನ್ನಾಗಿ ಟ್ರೀಟ್ ಮಾಡಕ್ ಶುರು ಮಾಡ್ತಾರೆ. ಒಂದು ಏನ್ ಹೇಳ್ತೀರಾ, ಒಂದು ಒಳ್ಳೆಯ ಕನೆಕ್ಷನ್ ಆಗಕ್ ಶುರು ಆಗತ್ತೆ. ಸೊ ಇನ್ ಆಲ್ ಸೆನ್ಸಸ್ ಅಬಂಡೆನ್ಸ್ ತರತ್ತೆ, ಒಳ್ಳೆ ಆಪರ್ಚುನಿಟೀಸ್ ಕೊಡತ್ತೆ. ನನಗೆ ತುಂಬಾ ಟೈಮ್ ಕ್ರಂಚ್ ಇದ್ರು ಕೂಡ ನಾನು ಹೊಸ ಕಲಿಯೋದಿಕ್ಕೆ ಅದು ಇಲ್ಲಿ ಅವಕಾಶ ಮಾಡ್ಕೊಡ್ತಾ ಇದೆ. ಬಿಕಾಸ್ ಏನೇ ಕಲ್ತಿರೋದು ಫಾಸ್ಟ್ ಆಗಿ ಕಲಿಬಹುದು. ಲರ್ನಿಂಗ್ ಪ್ರೋಗ್ರಾಮ್ಸ್ ಓಡಿಸ್ಕೊಳ್ತೀನಿ, ಪ್ಲಸ್ ಐ ಹಾರ್ಮೋನೀಸ್ ಓಡಿಸ್ತೀನಿ. ನಂಗೆ ತುಂಬಾ ಸ್ಟ್ರೈನ್ ಆಗ್ತಿತ್ತು, ಲೈಕ್ ಕಂಪ್ಯೂಟರ್ ಅಲ್ಲಿ ಕೆಲಸ ಮಾಡಿ. ಈ ಪ್ರೋಗ್ರಾಮ್ ಇಲ್ಲ ಅಂತಿಲ್ಲ, ನಿಮ್ಗೆ ಏನ್ ಬೇಕು, ಜಸ್ಟ್ ಹೀಲಿ ಇಸ್ ಅ ಜೀನಿ. ಹೀಲಿಗೆ ಹೇಳಿದ್ರೆ ಓಕೆ, ಅದ್ರಲ್ಲೊಂದು ಪ್ರೋಗ್ರಾಮ್ ಇದ್ದೇ ಇರುತ್ತೆ. ಸೊ ಜಸ್ಟ್ ರನ್ ದಟ್ ಅಂಡ್ ಗಿವ್ ರೆಸ್ಟ್ ಟು ಹೀಲಿ. ಸೊ ನಾನು ತುಂಬಾ ಟ್ರಾವೆಲ್ ಮಾಡುವಂತ ಒಂದು ಜಾಬ್ ನಲ್ಲಿ ಇದ್ದೇನೆ. ಎಲ್ಲಿ ಹೋದ್ರೂ ಹೀಲಿ ತಗೊಂಡ್ ಹೋಗ್ತೇನೆ. ಸೊ ನನಗದು ಒಂಥರ ಧೈರ್ಯ, ಏನಾದ್ರೂ ಹೀಲಿ ಇದೆ, ಓಕೆ ನನ್ ಸರಿ ಹೋಗತ್ತೆ. ಸೊ ತುಂಬಾ ಟೈಮ್ ತಗೊಳಕ್ ಇಷ್ಟಪಡಲ್ಲ.
ಸೊ ಯಾರ್ಯಾರು ಇನ್ನು ಡಿಸೈಡ್ ಮಾಡ್ಬೇಕಂತಿದ್ದೀರೋ ಏನಾಯ್ತು ಏನಾಗ್ಬೋದು ಅಂತ ಯೋಚನೆನೇ ಮಾಡಬೇಡಿ, ನಂಬಿಕೆ ಇಡಿ, ಹೀಲಿನ ಯೂಸ್ ಮಾಡಿ ಅಂಡ್ ಯು ಸಿ ದ ರಿಸಲ್ಟ್ಸ್ ಫಾರ್ ಯೋರ್ ಸೆಲ್ಫ್.